ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ತಾರಾ ಮಾನ್ವಿ. ವೆಲ್ಕಮ್ ಬ್ಯಾಕ್ ಟು ಸುವಿಹಾ ಕನ್ನಡ. ನಿನ್ನೆ ಬಿಗ್ ಬಾಸ್ನಲ್ಲಿ ಏನೇನಾಯ್ತು ಅಂತ ಹೇಳಿ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಅವರು ಮತ್ತು ಕಾರ್ತಿಕ್ ಅವರು ತುಂಬ ಜಗಳ ಮಾಡ್ಕೊಂಡ್ರಂತಾನೆ ಹೇಳ್ಬೋದು. ಯಾಕಂತಂದರೆ ಅವರು ಮೊದಲಿದ್ದಿದ್ದು ಫ್ರೆಂಡ್ಶಿಪ್ ನಿಜಾನ ಅಥವಾ ಇವಾಗ ದ್ವೇಷ ಮಾಡ್ತಿದ್ದಾರಲ್ಲ ಒಬ್ರನ್ನ ಕಂಡ್ರೆ ಒಬ್ರು, ಇದು ನಿಜಾನ ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದರೆ ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಟಗಳಂತ ಹೇಳಿ ಬಂದಾಗ ಆಟ ಆಡಬೇಕು. ಈಗ ನಾಮಿನೇಷನ್ ಅಂತ ಸಂದರ್ಭದಲ್ಲಿ ಬಂದಾಗ ನಾಮಿನೇಷನ್ ಯಾರ್ಯಾರನ್ನ ಮಾಡಬೇಕು ಅವ್ರನ್ನ ಮಾಡಲೇಬೇಕಾಗುತ್ತೆ. ನಾಮಿನೇಟ್ ಯಾರನ್ನ ಮಾಡ್ಬೇಕು ಅನ್ಸುತ್ತೆ ಅವ್ರನ್ನ ಮಾಡಲೇಬೇಕಾಗುತ್ತಾ. ಆದರೆ ಇದನ್ನ ಅರ್ಥ ಮಾಡ್ಕೊಳ್ದೆ ತನಿಷಾ ಅವರು ಕೋಪ ಮಾಡ್ಕೊಂಡಿದ್ರು. ಈಗ ಅದನ್ನ ಅರ್ಥ ಮಾಡ್ಕೊಳ್ದೆ ಕಾರ್ತಿಕ್ ಅವರು ಕೂಡ ಕೋಪ ಮಾಡ್ಕೊಂಡಿದ್ರು. ಅಂದ್ರೆ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಏನ್ ಅನ್ಸಿತ್ತೋ ಅದನ್ನ ಅವ್ರು ಮಾಡಿದಾರ. ಆಮೇಲೆ ತನಿಷಾ ಅವ್ರಿಗೆ ಏನ ಕರೆಕ್ಟ್ ಅನ್ಸ್ತಿದ್ದೇನೋ ಅವ್ರು ಅದನ್ನೇ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಅವರು ಈಗ ನಾಮಿನೇಷನ್ ಸಂದರ್ಭದಲ್ಲಿ ಯಾರ್ಯಾರನ್ನ ಇಬ್ಬರನ್ನ ನಿಮ್ಮ ಕಿಚ್ಚಿಗೆ ಯಾರನ್ನ ಬಲಿ ಕೊಡ್ತೀರಾ ಅಂತ ಹೇಳಿ ಈ ತರ ಬಿಗ್ ಬಾಸ್ ಅವ್ರಿಗೆ ಕೇಳಿದಾಗ ಅಲ್ಲಿ ಅವ್ರಿಗೆ ಯಾರ್ಯಾರ್ದು ಹೇಳ್ಬೇಕು ಅನ್ಸುತ್ತೋ ಅವ್ರದ್ದು ಹೇಳಿದ್ರ ಅಂತಾನೆ ಹೇಳ್ಬೋದು. ತನಿಷಾ ಅವರು ಕಾರ್ತಿಕ್ ಅವ್ರ ಹೆಸರು ತಗೊಂಡ್ರಲ್ಲ, ಹಾಗಾಗಿ ಕಾರ್ತಿಕ್ ಅವ್ರಿಗೆ ಫುಲ್ ಕೋಪ ಬಂದಿದೆ. ಆ ಒಂದು ಅಂದ್ರೆ ಅವ್ರ ನಾಮಿನೇಷನ್ ಅಲ್ಲಿ ಕಾರ್ತಿಕ್ ಅವ್ರ ಹೆಸರು ತಗೊಂಡ್ರಲ್ಲ, ನಾನೀಗ ಅವ್ರನ್ನ ತಗೋಬೇಕು, ನನಗೂ ಒಂದು ವೇದಿಕೆ ಕೊಡಿ ಬಿಗ್ ಬಾಸ್, ನನಗೂ ಒಂದು ವೇದಿಕೆ ಕೊಡಿ ಬಿಗ್ ಬಾಸ್, ನಾನು ಕೂಡ ಹಂಗೆ ಹೇಳ್ಬೇಕು ಅಂತ ಹೇಳಿ ಅವರು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಈ ಒಂದು ಮಾತಿಗೆ ಬಿಗ್ ಬಾಸ್ ಒಲ್ಲಿದ್ರ ಹೇಗೆ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಅವ್ರಿಗೆಲ್ಲರಿಗೂ ಒಂದು ವೇದಿಕೆ ಕೊಟ್ರು. ಅವಾಗ ಅದು ಸಿಕ್ಕಿದ್ದೇ ಚಾನ್ಸ್ ನೋಡ್ರಿ. ಕಾರ್ತಿಕ್ ಅವ್ರು ಬಯಸಿದ್ದೆ ಅದು ಆಗಿದ್ದೆ ಅದು ಅಂತಾನೆ ಹೇಳ್ಬೋದು. ಈಗ ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇಲ್ಲಿ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಕಾರ್ತಿಕ್ ಅವರು ಈಗ ಒಂದು ವೇದಿಕೆ ಬೇಕು ಅಂತ ಹೇಳಿದ್ರು. ಸೊ ಅವ್ರಿಗೊಂದು ವೇದಿಕೆ ಸಿಕ್ತು. ಅವರು ಹೇಳಕತ್ತಿದ್ರು ಅಂದ್ರೆ ಈಗ ಫ್ರೆಂಡ್ ಅಂತ ಇದ್ಕೊಂಡು ಮುಖವಾಡ ಹಾಕೊಂಡು ನಮ್ ಜೊತೆಗೆ ಇರ್ತಾರ ಅನ್ನೋ ಒಂದು ಮಾತನ್ನ ಹೇಳಿದ್ರ ಅಂತಾನೆ ಹೇಳ್ಬೋದು ಕಾರ್ತಿಕ್ ಅವರು. ಅವಾಗ ತನಿಷಾ ಅವ್ರ ಮೇಲೆ ಅಂದ್ರೆ ಒಳಗಡೆ ಎಷ್ಟು ಮನಸ್ತಾಪ ಇತ್ತು, ಎಷ್ಟು ದ್ವೇಷ ಇತ್ತು ಅದನ್ನೆಲ್ಲ ಹೊರಗೆ ಹಾಕಿದ್ರ ಅಂತಾನೆ ಹೇಳ್ಬೋದು ಇಲ್ಲಿ ಕಾರ್ತಿಕ್ ಅವರು. ಸೊ ಅವ್ರ ಮನ್ಸಾಗ ಇದ್ದಿರೋದನ್ನೆಲ್ಲ ಕೂಡ ಹೊರಗೆ ಹಾಕಿದ್ರು. ಏನಂತಂದ್ರೆ ಅವಾಗ ಹೇಳಿದ್ರು ಅವರು, ಅಂದ್ರೆ ಆಟ ಅಂತ ಬಂದಾಗ ಆಟದ ತರನೇ ಆಡ್ಬೇಕು. ಫ್ರೆಂಡ್ಶಿಪ್ ಹೊರಗಡೆ ಬನ್ನಿ ಬಿಗ್ ಬಾಸ್ ಆದ್ಮೇಲೆ ಅಲ್ಲಿ ನಮ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತಾ. ಆದ್ರೆ ಈ ಒಂದು ಆಟದ ಸಂದರ್ಭದಲ್ಲಿ ಫ್ರೆಂಡ್ಶಿಪ್ ಸಂದರ್ಭದಲ್ಲಿ ಆಟನ ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರೆ ಅದು ಕೂಡ ಕರೆಕ್ಟ್ ಅಂತಾನೆ ಅನಿಸ್ತಿದೆ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅದೇ ತರ ಆಡ್ತಿದಾರಲ್ವಾ, ಹಾಗಾಗಿ ಅದು ಆಡ್ತಿರೋದು ಕೂಡ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ತನಿಷಾ ಅವ್ರಿಗೆ ಈಗ ಮನ್ಸಿಗೆ ಅವ್ರ ಮನ್ಸು ಹೊಡೆದೋಗ್ಬಿಟ್ಟಿದೆ ಈಗ ಕಾರ್ತಿಕ್ ಅವ್ರು ಅಂದಿರೋ ಒಂದು ಮಾತಿಂದಾಗಿ. ಅಂದ್ರೆ ಈಗ ಯಾರಿಗೆ ಆಗ್ಲೇ ಮನ್ಸಲ್ಲಿ ಇದ್ದೇ ಇರುತ್ತಲ್ವಾ, ಏನಂತಂದ್ರೆ ಈಗ ಎಷ್ಟೋ ಜನ ಕ್ಲೋಸ್ ಫ್ರೆಂಡ್ ಆಗಿರ್ತಾರ, ಈಗ ಎಲ್ಲ ಅರ್ತಿರ್ತಾರ, ಎಲ್ಲ ಗೊತ್ತಿರ್ತದ. ಅದನ್ನ ಬಿಟ್ಟು ಯಾವುದೋ ಒಂದು ಕಾರಣಕ್ಕೆ ನಮ್ಮನ್ನಾಗ್ಲಿ ನಿಮ್ಮನ್ನಾಗ್ಲಿ ಯಾರಾದ್ರೂ ಏನಾದ್ರು ಅಂದ್ರೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ಮನಸ್ಸಾಗೆ ಇರ್ತದ, ಅದು ಏನ್ ಮಾಡಿದ್ರು ಹೋಗಲ್ಲ. ಹಂಗೆ ಆಗಿದೆ ಇಲ್ಲಿ ತನಿಷಾ ಅವ್ರಿಗೆ ಅಂತಾನೆ ಹೇಳ್ಬೋದು. ಅವ್ರು ನನ್ನ ಹೃದಯ ಒಡೆದೋಗಿದೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ ಅವ್ರು ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಏನೇನಾಯ್ತು ಅಂತ ಮುಂದಕ್ಕ ಹೇಳ್ತಾ ಹೋಗ್ತೀನಿ ಮತ್ತೆ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಏನಾಯ್ತಪ್ಪ ಅಂತಂದ್ರೆ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಅವರು ಜಗಳ ಮಾಡ್ಕೊಂಡ್ರ ಅಂತಾನೆ ಹೇಳ್ಬೋದು. ವರ್ತೂರ್ ಸಂತೋಷ್ ಅವರಿಗೆ ಪ್ರತಾಪ್ ಅವರ ಮಾತು ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ನಾಮಿನೇಷನ್ ಸಂದರ್ಭದಲ್ಲಿ ಯಾರ್ಯಾರನ್ನ ಮಾಡ್ಬೇಕು ಅನ್ಸುತ್ತೋ ನಾಮಿನೇಟ್ ಅವ್ರವ್ರು ಮಾಡಿದ್ರು. ಇಲ್ಲಿ ಪ್ರತಾಪ್ ಅವರು ಹೇಳಿರೋ ಮಾತು ವರ್ತೂರ್ ಸಂತೋಷ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ವರ್ತೂರ್ ಸಂತೋಷ್ ಅವರು ಇಲ್ಲಿಂದ ಎದ್ದೋಗ್ತೀನಿ ಅಂತ ಹೇಳೂ ಇಲ್ಲ, ಎದ್ದೇ ಹೋಗಿಬಿಟ್ರು. ಅಂದ್ರೆ ಅಷ್ಟು ಕಜಿಲ್ ಮಾಡಿದ್ರೇನೋ ಅಂತ ಹೇಳಿನೇ ಅನ್ಬೋದು. ಇಲ್ಲಿ ಅವ್ರು ಕಜಿಲ್ ಮಾಡಕ್ ಹೋಗಿಲ್ಲ ಅಂತಾನು ಹೇಳ್ಬೋದು. ಯಾಕಂತಂದ್ರೆ ಅವ್ರಿಗೆ ಅದು ಇಷ್ಟ ಆಗಿಲ್ಲ. ವರ್ತೂರ್ ಸಂತೋಷ್ ಅವರಿಗೆ ಕರೆಕ್ಟ್ ಆಗಿ ಮಾತಾಡ್ಬೇಕು, ಇನ್ನೊಬ್ರ ಬಗ್ಗೆ ಮಾತುಗಳನ್ನ ತುಂಬಾ ಕರೆಕ್ಟ್ ಆಗಿ ಮಾತಾಡ್ಬೇಕಂತ ಹೇಳಿ ಇಲ್ಲಿ ಹೇಳಿದ್ರು ಅವರು. ಹಾಗಾಗಿ ತನಿಷಾ ಅವರು ಇಲ್ಲ ಕರೆಕ್ಟ್ ಹೇಳಕತ್ತಾರ ಪ್ರತಾಪ್ ಅವ್ರು ಅಂತ ಹೇಳಿದ್ರು. ಆದ್ರೂ ಇಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದೇ ಹೋಗ್ಬಿಟ್ರು ವರ್ತೂರ್ ಸಂತೋಷ್ ಅವರು. ಅವಾಗ ತನಿಷಾ ಅವ್ರನ್ನ ಬರ್ತೀಯೇನಂತ ಹೇಳಿ ಕರೆದ್ರು. ಅವಾಗ ಹೋದ್ರು ಅವರು. ಇಲ್ಲಿ ಪ್ರತಾಪ್ ಅವರು ಹೇಳಿದ್ರಲ್ವಾ ಒಂದು ಮಾತು, ಅಂದ್ರೆ ನಾಮಿನೇಷನ್ ಸಂದರ್ಭದಲ್ಲಿ ಕುತ್ತಿಗೆನ ಕೊಯ್ತಾರ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ರಲ್ಲ, ಇಂಥ ಮಾತು ಹೇಳ್ಬಾರ್ದಿತ್ತ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ಕೋಪ ಮಾಡ್ಕೊಂಡು ಹೋದ್ರು. ಆಮೇಲೆ ಪ್ರತಾಪ್ ಅವರು ತುಕಾಲಿ ಅವ್ರಿಗೆ ಹೇಳಿದ್ರು, ನಾನು ಹೇಳಿರೋದೇ ಬೇರೆ, ಇವ್ರು ಅರ್ಥ ಮಾಡ್ಕೊಂಡಿರೋದೇ ಬೇರೆ, ನಾನೇನ್ ಮಾಡಕ್ಕಾಗಲ್ಲ, ಅವ್ರು ಸಿಟ್ಟಾಗೋದ್ರೆ ಅಷ್ಟೇ ಅಂತ ಹೇಳಿ ಅವ್ರು ಸುಮ್ನೆ ಆಗ್ಬಿಟ್ರ ಅಂತಾನೆ ಹೇಳ್ಬೋದು. ಇಲ್ಲಿ ವರ್ತೂರ್ ಸಂತೋಷ್ ಅವರು ಪ್ರತಾಪ್ ಅವರ ಸ್ನೇಹ ಮತ್ತೆ ಒಂದಾಗುತ್ತಾ ಇಲ್ವಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವರ್ತೂರ್ ಸಂತೋಷ್ ಅವರಿಗೆ ಯಾರಾದ್ರೂ ಒಂಥರ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂತಂದ್ರೆ ಅವ್ರು ಹೆಂಗಿದಾರ ಅಂತ ಹೇಳಿ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಅಲ್ವಾ. ಪ್ರತಾಪ್ ಅವ್ರು ಹೇಳಿರೋದು ಕೂಡ ತಪ್ಪಂತ ಹೇಳ್ತಿಲ್ಲ, ಅವ್ರ ಪಾಯಿಂಟ್ ಆಫ್ ಅವ್ರು ಕರೆಕ್ಟ್ ಮಾತಾಡಿದಾರ, ಬಟ್ ಇವ್ರಿಗೆ ಅದು ಇಷ್ಟ ಆಗಿಲ್ಲ. ಹಾಗಾಗಿ ಇವ್ರು ಎದ್ದು
ಹೋಗಿದ್ದಾರೆ. ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ಸುದೀಪ್ ಸರ್ ಅವರು ಏನಾದ್ರು ಮಾತಾಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನ ಪ್ರತಾಪ್ ಅವರು ಸಂಗೀತ ಅವರು ದಿನದಿಂದ ದಿನಕ್ಕ ಮನಸ್ತಾಪ ಬೆಳಕಂತಾನೆ ಹೋಗಕತ್ತದ. ಒಬ್ಬರನ್ನ ಕಂಡ್ರಿಗೂ ಒಬ್ರಿಗೆ ಆಗವಲ್ತೇನೋ ಅನ್ನೋ ಮಟ್ಟಕ್ಕೆ ಬರಕತ್ತಾರ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ, ಯಾಕಂತಂದ್ರೆ ಪ್ರತಾಪ್ ಅವ್ರು ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಸಂಗೀತ ಅವ್ರನ್ನ. ಬಟ್ ಒಂದ್ಸಲ ಅರ್ಥ ಮಾಡ್ಕೊಂತಾರ, ಒಂದ್ಸಲ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ಸಂಗೀತ ಅವ್ರು ಮಾತ್ರ ಹಂಗಿಲ್ಲ, ಅವಾಗಿಂದನೂ ಕೂಡ ಸಪೋರ್ಟ್ ಮಾಡಕತ್ತಾರ. ನಂತರನೇ ಅವರು ಅವ್ನ ಜರ್ನಿ ಕೂಡ ನಂತರನೇ ಇದೆ. ಅವ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೇಲಿ ತುಂಬಾ ಟಾರ್ಗೆಟ್ ಮಾಡಿದ್ದಾರ. ಹಾಗಾಗಿ ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಕತ್ತಾರ. ಬಟ್ ಪ್ರತಾಪ್ ಅವ್ರಿಗೆ ಇಲ್ಲಿ ಯಾಕೋ ಅರ್ಥ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಲಾಸ್ಟಿಗೆ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೇನೋ ಅಂತಾನೆ ಅನಿಸುತ್ತಾ. ಸೊ ಕಾದ್ ನೋಡೋಣ ಇನ್ನು ಏನೇನಾಗುತ್ತೋ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ವಿನಯ್ ಅವರು ಮತ್ತೆ ತುಕಾಲಿ ಅವರು ಇಬ್ರು ಕೂಡ ಅಲ್ಲಿ ಕುಂತಾಗ ಮಾತಾಡಕತ್ತಿದ್ರು, ಡೀಪ್ ಡಿಸ್ಕಷನ್ ಆಗಿ ಹೋಗಿದ್ರಲ್ವಾ. ಅವಾಗ ತುಕಾಲಿ ಸಂತೋಷ್ ಅವರು ಮಾತಾಡಕತ್ತಿದ್ರು ವಿನಯ್ ಅವ್ರ ಹತ್ರ, ನೀನ್ ಸೈಲೆಂಟ್ ಆಗಿದ್ಕ ಇಲ್ಲಿ ಎಲ್ರು ಕೂಡ ಸೈಡ್ ಆಗ್ಬಿಟ್ಟಿದ್ದಾರೆ, ಎಲ್ರು ಕೂಡ ಸೈಲೆಂಟ್ ಆಗಿದ್ದಾರೆ, ಯಾರ್ದು ಆಟ ಕೂಡ ನಡೆನೇ ವಲ್ತು ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರೆ. ಹೌದು ನನಗೆ ಗೊತ್ತು, ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಹೇಳಿ ವಿನಯ್ ಅವರು ಕೂಡ ಹೇಳಿದ್ರು. ಆಮೇಲೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು ಸಂಗೀತ ಅವ್ರ ಬಗ್ಗೆ. ಏನಪ್ಪಾ ಅಂತಂದ್ರೆ ಅವರು ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ ಆದ್ರು. ಆಮೇಲೆ ನಾನು ಗಟ್ಟಿ ಮಹಿಳೆ, ನಾನು ಒಬ್ಬ ಮಹಿಳೆ, ನಾನೇ ಗಟ್ಟಿ ಅಂತ ಹೇಳಿ ಅವ್ರು ಅನ್ಕೊಂಡಿದಾರ. ಅಂದ್ರೆ ಅವ್ರು ಸೈಡ್ ಆಗ್ಬಿಟ್ಟಿದಾರ. ಈಗ ನಾನು ಕ್ಯಾಪ್ಟನ್ ಆಗ್ಬಿಟ್ಟಿದ್ದೀನಿ, ಆಯ್ತು ನನ್ನ ಜೊತೆ ಯಾರಿಲ್ಲ, ನಾನು ಯಾರ ಜೊತೆ ಬೇಡ ಅಂತ ಹೇಳಿ ಅವ್ರು ಸೈಡ್ ಆಗ್ಬಿಟ್ಟಿದಾರ. ಅದ್ರಲ್ಲೇ ಇದಾರ ಅವರು, ಯಾರ ಜೊತೆ ಕೂಡ ಅಷ್ಟೊಂದು ಇದಾಗ್ತಿಲ್ಲ, ನಾನು ಗಟ್ಟಿ ಮಹಿಳೆ ಅಂತ ಹೇಳಿ ತೋರಿಸ್ಕೊಳಕತ್ತಾರ. ಅವರು ಮೊದಲೆಲ್ಲ ನಿಮ್ ಜೊತೆ ನೀವು ಜಗಳ ಮಾಡುವಾಗ, ಅಂದ್ರೆ ನೀವು ಅಗ್ರೆಸಿವ್ ಆಗಿ ಇದ್ದಾಗ ಅವರೆಲ್ಲ ಕಾಣಿಸ್ಕೊಳ್ತಿದ್ರು. ಈಗ ನೀವೇ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ಗೊತ್ತಾಗವಲ್ತು. ಅದಕ್ಕೆ ಕಾರ್ತಿಕ್ ಅವರು ಸೈಲೆಂಟ್ ಆಗ್ಬಿಟ್ಟಾರ, ಈ ಕಡೆ ಸಂಗೀತ ಅವ್ರು ಕೂಡ ಸೈಲೆಂಟ್ ಆಗ್ಬಿಟ್ಟಾರ. ಅವ್ರ ಪಾಡಿಗೆ ಅವ್ರು ಇದಾರ, ಏನ್ ಮಾಡ್ಬೇಕಾದ ಗೊತ್ತಾಗವಲ್ತು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಾತಾಡ್ಸೋದು, ಯಾರ ಜೊತೆ ಬಂದು ಅವ್ರ ಜೊತೆ ಅವ್ರ ಥರನೇ ಮಾತಾಡೋದು, ಇದೆಲ್ಲ ಮಾಡ್ತಿದಾರ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರೆ ತುಕಾಲಿ ಸಂತೋಷ್ ಅವರು. ಸೊ ಈ ಒಂದು ಮಾತಿಂದ ನಿಮ್ಗೆ ಏನ್ ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ವಿನಯ್ ಅವ್ರು ಇದಾರಲ್ವಾ, ಅವರು ಅಂದ್ರೆ ಅಗ್ರೆಸಿವ್ ಆಗಿ ಆಡಂಗಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನು ಆಟನೇ ನಡೆಯಂಗಿಲ್ಲೇನೋ ಅನ್ನೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ತುಕಾಲಿ ಸಂತೋಷ್ ಅವರ ಒಂದು ಮಾತಿನ ಅದೇ ಅಂತಾನೆ ಅರ್ಥ ಆಗುತ್ತೆ. ಅವರು ಹೇಳಿದ್ರಲ್ವಾ, ಹೀಗಾಗಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಫಿನಾಲೆ ಬರಕತ್ತದ. ಆಯ್ತು, ಈಗ ಏನು ಅಂತ ಪರಿ ನಡೆಯಂಗಿಲ್ಲ, ಸೈಲೆಂಟ್ ಆಗೇ ಇರ್ತಾರೆ ಎಲ್ರು. ಆದ್ರೆ ಈಗ ಇದೆಲ್ಲವೂ ಕೂಡ ಕಾರಣ, ಇದಕ್ಕೆಲ್ಲ ಕಾರಣ ವಿನಯ್ ಅವ್ರ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ತುಕಾಲಿ ಅವರು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿದೆ? ಕರೆವಾ ನಿಜನಾ ಸುಳ್ಳ? ಕಮೆಂಟ್ನಾಗ ತಿಳಿಸ್ರಿ. ಆಮೇಲೆ ಬಿಗ್ ಬಾಸ್ ಮನೆಗೆ ಹಳೆ ಬರ ಆಗಮನ ಆಯ್ತಲ್ವಾ, ಆಗ ಎಲ್ರು ಕೂಡ ತುಂಬಾ ಖುಷಿ ಪಟ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಸಿರಿ ಅವ್ರು ಬಂದ್ಬಿಟ್ಟು ಕಾರ್ತಿಕ್ ಅವ್ರನ್ನ ಮತ್ತೆ ತನಿಷ್ ಅವ್ರನ್ನ ಒಂದ್ ಮಾಡಿದ್ರು. ಯಾಕಂತಂದ್ರೆ ಅವ್ರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿತ್ತಲ್ವಾ. ಸೊ ನೋಡೋದಕ್ಕೂ ಕೂಡ ಚೆನ್ನಾಗಿದ್ರು. ಈಗ ಈ ಒಂದು ಕಾರಣದಿಂದ ಯಾಕೆ ಮನಸ್ತಾಪ ಮಾಡ್ಕೊಂತೀರ ಅಂತ ಹೇಳಿ ಒಂದ್ ಮಾಡಿದ್ರು. ಆಮೇಲೆ ನೀತ್ ಅವ್ರು ಬಂದು ಪ್ರತಾಪ್ ಅವ್ರ ಹತ್ರ ಹೇಳಿದ್ರು, ಅಂದ್ರೆ ನಿನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಸಪೋರ್ಟ್ ಮಾಡಲ್ಲ, ನಿನಗೆ ಸಪೋರ್ಟ್ ಮಾಡೋದು ಅದು ಸಂಗೀತ ಮಾತ್ರ. ಅವ್ರನ್ನೇ ನೀನು ದೂರ ಮಾಡ್ಕೊಂಡ್ರೆ ನೀನು ಒಂಟಿ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಮತ್ತೆ ಸಂಗೀತ ಅವ್ರನ್ನ ಮತ್ತೆ ಪ್ರತಾಪ್ ಅವ್ರನ್ನ ಒಂದ್ ಮಾಡಿದ್ರ ಅಂತಾನೆ ಹೇಳ್ಬೋದು ಇಲ್ಲಿ ನೀತ್ ಅವರು. ಆಮೇಲೆ ಸ್ನೇಹಿತ ಅವ್ರು ಇದಾರಲ್ವಾ, ಅವರು ಬಂದ್ರಲ್ವಾ, ಅವ್ರಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವ್ರು ಎಷ್ಟು ಇಷ್ಟ ಇದ್ರಲ್ವಾ, ಆದ್ರೆ ಇವಾಗ ಅವ್ರಿಗೆ ಕೈ ಮುಗಿದ್ ಬಿಟ್ರು ಅವರು. ಅಂದ್ರೆ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡಿದ್ರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಅವರು ಮೇಲೆ ಅಷ್ಟೊಂದು ಪ್ರೀತಿ ಇದ್ದವರು ಈಗ ಅಷ್ಟೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಕಾರ್ತಿಕ್ ಅವರೇ ಇರಬಹುದಾ? ಕಮೆಂಟ್ನಾಗ ತಿಳಿಸ್ರಿ. ಯಾಕಂತಂದ್ರೆ ಕಾರ್ತಿಕ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರಲ್ವಾ ನಮ್ರತಾ ಅವರು. ಅಂದ್ರೆ ಕಾರ್ತಿಕ್ ಅವ್ರ ಜೊತೆ ಕೂಡೋದು, ಮಾತಾಡೋದು ಎಲ್ಲಾನು ತುಂಬಾ ಚೆನ್ನಾಗಿದ್ದಾರಲ್ವಾ, ತುಂಬಾ ಒಳ್ಳೆ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಈ ಒಂದು ಇದನ್ನ ನೋಡ್ಬಿಟ್ಟು ಸ್ನೇಹಿತರಿಗೆ ಇಷ್ಟ ಆಗವಲ್ತ ಅಂತಾನೆ ಹೇಳ್ಬೋದು. ಅದಕ್ಕೆ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಇಶಾನಿ ಅವ್ರು ಇದಾರಲ್ವಾ, ಪ್ರತಾಪ್ ಅವ್ರನ್ನ ಮಾತೇ ಆಡ್ಸಿಲ್ಲ. ಪ್ರತಾಪ್ ಅವ್ರು ಮಾತಾಡ್ಸಿದ್ರು ಕೂಡ ಅಷ್ಟೊಂದು ಮಾತಾಡಕ್ಕೆ ಇಂಟ್ರೆಸ್ಟೇ ತೋರಿಸಿಲ್ಲ ಅವ್ರು ಅಂತಾನೆ ಹೇಳ್ಬೋದು. ಆಮೇಲೆ ಹೋಗ್ಬಿಟ್ಟು ಸಂಗೀತ ಅವ್ರ ಹತ್ರ ಕೂಡ ಯಾವ ತರ ಹೇಳಿದ್ರು ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ. ಅವರು ಪ್ರತಾಪ್ ಅವ್ರ ಬಗ್ಗೆ ಕಾಗೆ ಅದು ಇದು ಅಂತ ಹೇಳಿ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ್ರು ಅವ್ರು ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಇನ್ನು ಅವ್ರು ಇದಾರಲ್ವಾ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆಮೇಲೆ ಇನ್ನೇನಾಯ್ತಪ್ಪ ಅಂತಂದ್ರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸ್ನೇಹಿತ ಅವರು ಹೇಳಿದ್ರು ವಿನಯ್ ಅವ್ರಿಗೆ, ನಾನು ಏನೋ ತಂದಿದ್ದೀನಿ ತಗೊಂಡ್ ಬರ್ತೀನಿ ಕೊಡ್ತೀನಿ ಅಂತ ಹೇಳಿ. ಅವ್ರ ಅಣ್ಣ ಎಷ್ಟೊತ್ತಾದ್ರೂ ಕೂಡ, ಯಾಕಂತಂದ್ರೆ ನಮ್ ದೊಡ್ಡಣ್ಣ ಅಂತ ಹೇಳ್ಬಿಟ್ಟು ಸ್ನೇಹಿತರು ತುಂಬಾ ಹಚ್ಕೊಂಡಿದ್ರು ವಿನಯ್ ಅವ್ರನ್ನ. ಏನೇ ಇದ್ರು ಕೂಡ ಅವ್ರನ್ನ ಬಿಟ್ಕೊಡ್ತಿರ್ಲಿಲ್ಲ ಅಸಲು. ಹಾಗಾಗಿ
ಅವ್ರಿಗೋಸ್ಕರನೇ ಏನೋ ತಂದಿದೆ ಅಂತ ಹೇಳಿದ್ರು. ಇಲ್ಲಿ ನಮ್ರತಾ ಅವ್ರಿಗೆ ಅಂದ್ರೆ ಸ್ನೇಹಿತರು ದೂರ ಮಾಡ್ತಿರೋದು, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋದು ಯಾಕೋ ಇಷ್ಟ ಆಗ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಕಾದ್ ನೋಡೋಣ, ಚೆನ್ನಾಗಿ ಮಾತಾಡ್ತಾರಾ ಅಥವಾ ಹಿಂಗೆ ದೂರನೇ ಆಗ್ಬಿಡ್ತಾರ, ಈ ಒಂದು ಫ್ರೆಂಡ್ಶಿಪ್ ಏನಿತ್ತು ಇವ್ರ ಮಧ್ಯೆ ಅದು ಆಯ್ತು ಇಲ್ಲಿಗೆ ಬ್ರೇಕ್ ಆಗುತ್ತಾ ಏನಾಗುತ್ತಾ ಅಂತ ನೋಡೋಣ. ಆಮೇಲೆ ಸ್ನೇಹಿತವ್ರಿಗೆ ನಮ್ರತಾ ಅವ್ರ ಮೇಲೆ ಇದ್ದಂತಹ ಫೀಲಿಂಗ್ಸ್ ಕೂಡ ಹೋಗೇ ಬಿಟ್ವಾ ಅಥವಾ ಫೀಲಿಂಗ್ಸ್ ಇನ್ನೂ ಇದ್ದಾವ, ಹೆಂಗೆ ಕಾದ್ ನೋಡ್ಬೇಕಾಗಿದೆ ಅಂತಾನೆ ಹೇಳ್ಬೋದು. ಸೊ ನಾಳೆ ಬಿಗ್ ಬಾಸ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಹೇಳಿ ಮತ್ತೆ ರಿವ್ಯೂನಾಗ ನಾಳೆ ನಿಮ್ಗೆ ಹೇಳಕ ಬರ್ತೀನಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.